ಮಾರ್ಚ್ 17 ಬಂತು ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಹಬ್ಬ. ಇದು ರಾಜವಂಶ ಪುನೀತ್ ರಾಜ್ಕುಮಾರ್ಗಲ್ಲ, ಇಡೀ ಕರ್ನಾಟಕದ ಹಬ್ಬ. ಆಲ್ರೆಡಿ ನಿಮ್ಮ ಮೀಡಿಯಾದಲ್ಲಿ ಅವತ್ತು ಮೊನ್ನೆ ಭಾನುವಾರ ದಿನ ಆಕಾಶ್ ಸಿನಿಮಾ ರಿಲೀಸ್ ದಿನನೂ ಹೇಳಿದ್ದೀನಿ. ಯಾಕಂದ್ರೆ ಆಕಾಶ್ ಸಿನಿಮಾ ನೋಡ್ಬಿಟ್ಟು ಅವತ್ತು ಭಾನುವಾರ ಬಹಳ ದೊಡ್ಡ ಸಂಭ್ರಮ, ಬಹಳ ಸೆಲೆಬ್ರೇಷನ್ ಮಾಡ್ದು. ಆ ಪಟಾಕಿ, ಆ ಸೌಂಡು, ಅಭಿಮಾನಿಗಳ ಸಂಭ್ರಮ ನೋಡಿ ಕಣ್ಣು ಸಾಲದು. ಯಾವ ದೇವ್ರಿಗೂ ಇಲ್ಲ ಆ ಸಂಭ್ರಮ, ಆ ತರ ಆಗಿದೆ. ಆಕಾಶ್ ಸಿನಿಮಾನ ನೋಡ್ಬಿಟ್ಟು ಎಷ್ಟೋ ಜನ ಬಂದು, ನಾನು 2 ಶೋ ನೋಡಿದೆ, ಮಾರ್ನಿಂಗ್ ಶೋ ಮ್ಯಾಟ್ನಿ 2 ಶೋನು ನೋಡಿದೆ. ಅಲ್ಲಿ ನೋಡಿದಾಗ ಅಲ್ಲಿ ಬಂದು ಎಷ್ಟೋ ಜನ ಪಾಪ, ಅದರಲ್ಲೊಂದು ಹಾಡಿದೆ, ಆಕ್ಟರಿಗೆ ಆಕ್ಟರು, ಮಾಸ್ಟರಿಗೆ ಮಾಸ್ಟರು, ಕನ್ನಡವೇ ನನ್ನುಸಿರು ಎಂದೆಂದಿಗೂ, ಯಾರೇ ಏನೇ ಅಂದರು ನಿನ್ನ ಹಾಗೆ ನೀನಿರು, ಗುರಿಯೊಂದೇ ಮರೆಯದಿರು, ಗುಣದಲ್ಲಿ ಕೀಳ್ಯಾವುದು ಚಪ್ಪ ಮತದಲ್ಲಿ ಮೇಲ್ಯಾವುದು. ಬಹುಶಃ ಹಾಡ ಪುನೀತ್ ರಾಜ್ಕುಮಾರ್ ಹಾಡಿರ್ಬೋದು. ಹಾಡಲ್ಲಿ ಹಾಕಿರೋ ಸ್ಟೆಪ್ಪು, ಆ ಫೈಟ್ ಸೀನ್ಗಳು, ಆ ಕಡಕ್ಲ ಡೈಲಾಗ್ ಪಂಚು, ಅದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೋ ಜನ ಕಣ್ಣೀರ್ ಹಾಕ್ಬಿಟ್ರು. ಎಷ್ಟೋ ಜನ ಕಣ್ಣೀರ್ ಹಾಕ್ಬಿಟ್ರು. ಅದಕ್ಕೆ ನಾನು ಇವತ್ತು ಆಫೀಸ್ಗೆ ರಜೆ ಹಾಕ್ಬಿಟ್ಟು ಬಂದಿದ್ದೀನಿ. ಚಂದದ ಮಾತಿಲ್ಲ, ನಮಗ ತುಂಬಾ ಬೇಜಾರು. ಪುನೀತ್ ರಾಜ್ಕುಮಾರ್ ಇಲ್ದದ ಇವತ್ತು ತುಂಬಾ ಬೇಜಾರು, ಕರ್ನಾಟಕಕ್ಕೆ ತುಂಬಾ ನಷ್ಟ ಅಂತ ಈ ಮಾತಲ್ಲಿ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಕನ್ನಡದಲ್ಲಿ ಕಿಂಗೆ ಅಪ್ಪು, ದೊಡ್ಡ ಮನೆ ಹುಡುಗ ಅವನು. ಅವನಂಗೆ ಡ್ಯಾನ್ಸ್ ಆಡೋರು ಇಲ್ಲ, ಅವನಂಗೆ ದಾನ ಧರ್ಮ ಮಾಡೋರು ಇಲ್ಲ. ಅವನಂತ ಜನ್ಮದಲ್ಲಿ ಹುಟ್ಟಲ್ಲ, ಅವನು ಹುಟ್ಟು ಬರ್ಲಿ ಅಪ್ಪು. ನಾವೊಂದು ಕೇಳ್ತೀನಿ, ಅವ್ರ ಹೆಂಗಸರು ಮಗಳು ಬಂದವಳು ಇವಾಗ ಅಷ್ಟೇ. ನಾನೇನ್ ಮಾತು ಮೇಡಳಿ ತುಂಬಾ ಇಷ್ಟ ಆಗುತ್ತೆ. ಅವ್ರು ಹೋಗದಾಗ ಇದ್ದ ಆಗುತ್ತೆ. ಆಕಾಶ ಮುಯ್ತಾ ಇದ್ವಿ. ಬೆಂಗಳೂರಿಗೆ ಸಾವಿರಾರು ಹೀರೋ ಬರ್ತಾರೆ ಹೋಗ್ತಾರೆ, ಎಲ್ಲಿರೋದು ಅಪ್ಪು ಮಾತ್ರ ಲೋಕಲ್. ಜೈ ಅಪ್ಪು ಬಾಸ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಬಾಸ್, ಐ ಮಿಸ್ ಯು. ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ನಮಗಂತೂ, ಈ ತರ ನೋಡೋದಕ್ಕೆ ಆಗಲ್ಲ ಸರ್. ಅಪ್ಪು ಇರ್ಬೇಕಾಗಿತ್ತು, ಏನ್ ಮಾಡಕ್ಕಾಗಲ್ಲ, ಟೈಮ್ ಸರಿ ಇಲ್ಲ. ಅವ್ರದ್ದು ಪೈಪ್ ಲೈನ್ ಚೆನ್ನಾಗಿದೆ, ತುಂಬಾ ಮಿಸ್ ಮಾಡ್ಕೊಂತ ಇದ್ದೀವಿ ಸರ್. ಹೋಗ್ಬೇಕು ಅನ್ಕೊಂಡಿದೀವಿ, ಹೋಗಿಲ್ಲ, ಹೋಗ್ತೀವಿ. ಇವತ್ತಿನ ದಿನ ಎಲ್ಲ ಕನ್ನಡಿಗರಿಗೆ ಒಂದು ದುಃಖ ಅನ್ಸುತ್ತೆ. ಬಟ್ ಅವ್ರು ಇರ್ಬೇಕಿತ್ತು, ಯಾಕಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವ್ರನ್ನ ನೋಡಿ ನಾವು ಕಲ್ತಿದ್ವಿ. ಅವರು ಫೈಟಿಂಗ್ ಆಗಿರ್ಬೋದು, ಅವರು ಡ್ಯಾನ್ಸ್ ಆಗಿರ್ಬೋದು, ಅದು ನಾವು ಕಲ್ತಿದ್ವಿ. ಬಟ್ ಅವ್ರು ಇವತ್ತಿನ ದಿನ ನೋಡಿದ್ರೆ ನಮ್ಗೆ ಒಂಥರ ಫೀಲ್ ಆಗುತ್ತೆ. ಬಟ್ ಒಂದ್ ಮಾತು ಹೇಳ್ತೀನಿ, ಬೆಂಗಳೂರಿಗೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಆದ್ರೆ ಇಲ್ಲಿರೋದು ಲೋಕಲ್ ಅಪ್ಪು ಮಾತ್ರ. ಕರ್ನಾಟಕ ರತ್ನ, ಯುವ ರತ್ನ, ಕನ್ನಡದ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅವ್ರು ಯಾವತ್ತೂ ನಮ್ ಜೊತೆಗೆ ಇದ್ದಾರೆ ಅಂತ ನಾವು ಯಾವತ್ತೂ ನಾವು ಹೇಳ್ತಾನೆ ಇರ್ತೀವಿ. ಜೈ ಅಪ್ಪು ಬಾಸ್. ಸರ್, ನಮ್ದು ಟಿ ನರಸೀಪುರ. ನಮ್ಮ ಮನೆಯವರೆಲ್ಲ ಪುನೀತ್ನ ಅಭಿಮಾನಿ, ಅದಕ್ಕೆ ಅವ್ರು ನೋಡ್ಕೊಂಡು ಹೋಗುವಂತ ಬಂದ್ವಿ. ಅವ್ರ ಇಷ್ಟನೇ ನಮ್ಗ, ಆವಾಗ್ಲಿಂದ ಅವ್ರ ಫಿಲಂ ಬಂತ ಮಿಂದುವ. ಫಸ್ಟ್ ಅಪ್ಪು ಫಿಲಂ, ಎಲ್ಲ ಫಿಲಮ್ ಇಷ್ಟ. ಸರ್, ಸುಮಾರು ಸರಿ ನೋಡಿಮಿ. ಕೊಳ್ಳೇಗಾಲದಿಂದ ಬಂದಿರೋದು ನಾವು, ಅಣ್ಣವರ ದೊಡ್ಡ ಫ್ಯಾಮಿಲಿ ಅಭಿಮಾನಿಗಳು ನಾವು. ಒಂದೊಂದು ಸೂರ್ಯನೊಬ್ಬ, ಚಂದ್ರನೊಬ್ಬ, ಪುನೀತ್ ರಾಜ್ಕುಮಾರ್ ಒಬ್ಬರೇ ಸರ್. ಜೈ ಅಪ್ಪು ಬಾಸ್. ಪಿಕ್ಚರ್ ಇತ್ತೀಚೆಗೆ ಬಿಡುಗಡೆ ಆಗಿದೆ. ಕನ್ನಡ ಜನ, ಯುವಕರು ಎಲ್ಲ ಪ್ರತಿಮೆ ನೋಡಬೇಕು. 20 ವರ್ಷ ಆಗಿದೆ. ಈಗ ಥಿಯೇಟ್ರಲ್ಲಿ ಹಾಕಿದೀವಿ. ಭಾರಿ ಒಳ್ಳೇದು ಪಿಕ್ಚರ್ ನೋಡಿ. ಅಪ್ಪು ಅವರು ಯಾವ ತರ ಗೈಡೆನ್ಸ್ ಮಾಡ್ತಾರೆ ಅದನ್ನ ಫಾಲೋ ಮಾಡಿ, ಒಳ್ಳೇದಾಗ. ಸರ್, ಲಗೇರಿಯಿಂದ ಬಂದಿರೋದು. ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಸರ್. ಅಪ್ಪು ಸರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಸೊ ಅವರು ಇವತ್ತು ಬರ್ಡೇ ಅಲ್ವಾ, ತುಂಬಾ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕಂತ ಗೊತ್ತಾನೆ ಆಗ್ತಾ ಇಲ್ಲ. ನೋಡಿದೆ ಸರ್, ತುಂಬಾ ರಿಲೀಸ್ ಆಗಿ ತುಂಬಾ ಖುಷಿ ಆಯ್ತು. ನಾವು ಬೆಂಗಳೂರಲ್ಲೇ ವರ್ಕ್ ಮಾಡೋದು. ನಮ್ದು ಊರು ಉತ್ತರ ಕನ್ನಡ ಜಿಲ್ಲೆ ಮುನಗೋಡು ತಾಲೂಕು, ಹುಬ್ಳಿ ಹತ್ರ. ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ನಾನು ಇಲ್ಲಿ ತುಂಬಾ ಸಲ ಬಂದಿದ್ದೇವೆ. ಬರ್ತ್ಡೇಗೆ ಪ್ರತಿ ಸಲ ಬರ್ತಾ ಇರ್ತೀವಿ. ಸೊ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಷ್ಟೇ. ತುಂಬಾ ಮಿಸ್ ಮಾಡ್ಕೊಳ್ತೇವೆ. ಆಗ ಅವರಿದ್ದಾಗಲೇ ಗ್ರ್ಯಾಂಡ್ ಆಗಿ ಮಾಡುವುದು ಅದೆಲ್ಲ ಇದೆ. ಬಟ್ ಇವಾಗ ಅವ್ರು ಇಲ್ದಿದ್ದಾಗಲೂ ಇಷ್ಟು ಜನ ಸೇರ್ಕೊಂಡು ಬಂದು ಅವ್ರಿಗೆ ವಿಶ್ ಮಾಡೋದಾಗಿರ್ಲಿ, ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರೋದಾಗಿರ್ಲಿ, ಅದು ತುಂಬಾನೇ ಇದಾಗುತ್ತೆ. ಸೊ ಅವರು ದೇವರು. ಜೈ ಅಪ್ಪು ಬಾಸ್. ನಾವು ಪುನೀತ್ ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ನಾವು ಕಲಬುರಗಿಯಿಂದ ಬಂದಿರೋದು.
ಬರ್ತ್ಡೇಗೆ. ತುಂಬಾ ಮಿಸ್ ಮಾಡ್ಕೊತೀವಿ. ಒಂದ್ಸಲ ಮೀಟ್ ಮಾಡ್ಬೇಕಂತ ಇತ್ತು, ಏನ್ ಮಾಡೋದು ಆಗ್ಲಿಲ್ಲ, ಏನು ಮಾಡಕ್ಕಾಗಲ್ಲ. ಮಿಸ್ ಯು ಬಾಸ್. ಜೈ ಅಪ್ಪು ಬಾಸ್. ನಾವು ಪುಣೇಶ್ವರ್ ಫ್ಯಾನ್ಸು. ನಾವು ಮಿಸ್ ಮಾಡ್ಕೊತಾ ಇದೀನಿ. ನಾನು ಅವ್ರ ಜೊತೆ ಫೋಟೋ ಹೊಸ್ಕೋಣ ಅನ್ಕೊಂಡೆ, ಅದಾಗಿಲ್ಲ. ಬೇರೆ ಅಪ್ಪು ಬಾಸ್ ಪುನಃ ಬರ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ.